ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಂದಿನ ತರಗತಿಯು ಕನ್ನಡ ಶಬ್ದಾರ್ಥಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಪ್ರತಿದಿನಾಲೂ ನೀವು ಕನ್ನಡ ಶಬ್ದಾರ್ಥಗಳನ್ನು ತಿಳಿದುಕೊಳ್ಳೋದರಿಂದ ಮುಂಬರುವಂತಹ FDA, SDA, PDO ಇನ್ನಿತರ ಮುಂತಾದ ಎಕ್ಸಾಮ್ಗಳನ್ನು ಪಾಸಾಗಲು ಬಹಳ ಅನುಕೂಲವಾಗುತ್ತದೆ. ಈಗ ತರಗತಿಯನ್ನು ಮುಂದುವರಿಸೋಣ. ಅಂತರಂಗ ಅಂತಂದರೆ ನೋಡ್ರಿ, ಒಳಭಾಗ, ಮನಸ್ಸು, ಒಳಗಿನ ಅಭಿಪ್ರಾಯ, ಉದ್ದೇಶ ಅಂತ ಹೇಳಿ ಅರ್ಥ ಕೊಡುತ್ತೆ. ಅಂತರಂಗುಡು ಅಂತಂದರೆ ಗುಟ್ಟನ್ನು ತಿಳಿಸು, ಅವಕಾಶ ಕೊಡು ಅಂತಂದೇಳಿ ಅರ್ಥ ಕೊಡುತ್ತೆ. ಅಂತರ ಪಿಶಾಚಿ ಅಂತಂದರೆ ನೋಡ್ರಿ, ಸದ್ಗತಿ ಕಾಣದ ಜೀವ, ನೆಲೆಯಿಲ್ಲದೆ ತುಳಲಾಡುವ ವ್ಯಕ್ತಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂತರ ಬೆಂತರ ಅಂತಂದ್ರೇನು, ಒಂದು ಕ್ಷುದ್ರ ದೇವತೆ. ಅಂತರ ಶಿಸ್ತೀಯ ಅಂತಂದ್ರೇನು, ಒಳ ಶಿಸ್ತಿನಿಂದ ಕೂಡಿದ. ಅಂತರಾತ್ಮ ಅಂತಂದ್ರೇನು ನೋಡ್ರಿ, ಜೀವಾತ್ಮ ಅಥವಾ ಪರಮಾತ್ಮ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂತರಾಯ ಅಂತಂದ್ರೇನು, ಅಡೆತಡೆ. ಅಂತರಾಳ ಅಂತಂದರೆ ನಡುವಣ ಜಾಗ ಅಥವಾ ಒಳಭಾಗ, ಅಂತರಂಗದ ಭಾವ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂತರಿಕ್ಷ ಅಂತಂದರೆ ನೋಡ್ರಿ, ಆಕಾಶ, ಭೂಮಿಗೂ ಆಕಾಶಕ್ಕೂ ನಡುವಿನ ಪ್ರದೇಶ, ನಿಲ್ಕದಷ್ಟು ಎತ್ತರ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂತರಿಸು ಅಂತಂದ್ರೇನು, ನಿಂತು ಹೋಗು, ಮರೆಯಾಗು, ಒಳಕ್ಕೆ ಬರು, ಭೇದಿಸು, ಬಿಡು, ತಡ ಮಾಡು, ನಷ್ಟವಾಗು, ಸಾಯು, ನಡುವೆ ಜಾಗವನ್ನು ಬಿಡು, ಅಂತರ ಬಿಡು, ಮರೆಮಾಡು, ದೂರ ಸರಿ, ಆಶ್ರಯಿಸು ಅಂತಂದೇಳಿ ಅರ್ಥ ಕೊಡುತ್ತೆ. ಅಂತರಿಸು ಅನ್ನೋದಕ್ಕೆ ಬಹಳ ಅರ್ಥಗಳು ಇವೆ ಸ್ನೇಹಿತರೆ. ಅಂತರೀಕ್ಷಣೆ ಅಂತಂದ್ರೇನು, ಮೊಳವಕ್ಕೂ ನೋಡುವುದು ಅಂತಂದೇಳಿ ಅರ್ಥ ಕೊಡುತ್ತೆ. ಅಂತರಿಪ ಅಂತಂದ್ರೇನು, ನೀರು ಸುತ್ತುವರಿದ ನಡುಗಡ್ಡೆ. ಅಂತರಿಪ ಅಂತಂದರೆ ನೋಡ್ರಿ, ನೀರು ಸುತ್ತುವರಿದ ನಡುಗಡ್ಡೆ ಅಂದರೆ ಸುತ್ತಲೂ ನೀರಿರ್ತಾ, ಏನು ಮಿಡುಕಿನ ನಟ್ಟ ನಡುವೆ ಏನಿರ್ತಾ ಭೂಮಿ ಇರುತ್ತೆ ಅಥವಾ ದೊಡ್ಡದಾದಂತಹ ಗಡ್ಡೆ ಇರುತ್ತೆ. ಅದಕ್ಕೆ ಅಂತರಿಪ ಅಂತಂದರೆ ನೋಡ್ರಿ, ನೀರು ಸುತ್ತುವರಿದ ನಡುಗಡ್ಡೆ ಅಂತ ಹೇಳಿ ಕರಿತೀವಿ. ಅಂತರ್ಯೆ ಅಂತಂದ್ರೇನು, ಒಳ ಉಡುಪು, ನಡುವಿನಿಂದ ಕೆಳಕ್ಕೆ ಉಡುವ ವಸ್ತ್ರ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂತರ್ಗತ ಅಂದರೆ ಒಳ ಸೇರಿದ. ಅಂತರ್ಗತ ಅಂತಂದರೆ ನೋಡ್ರಿ, ಒಳ ಸೇರಿದ. ಅಂತರ್ಗತ ಅಂತಂದರೆ ಮನಸ್ಸಿನ ಒಳಗಡೆ. ಅಂತರ್ಗೃಹ ಅಂತಂದರೆ ಮನೆಯ ಒಳಭಾಗ ಅಥವಾ ನೆಲಮಾಳಿಗೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂತರ್ಜಾತೀಯ ಅಂತಂದರೆ ಬೇರೆ ಬೇರೆ ಜಾತಿಗಳ ನಡುವಣ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂತರ್ದೇಶೀಯ ಪತ್ರ ಅಂತಂದರೆ ನೋಡ್ರಿ ವಿದ್ಯಾರ್ಥಿಗಳು, ಒಂದು ದೇಶದ ಎಲ್ಲೆಯೊಳಗಿನ ಸ್ಥಳಗಳಿಗೆ ಮಾತ್ರ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅಂಚೆಯ ಮೂಲಕ ಕಳಿಸಬಹುದಾದ ಪತ್ರ. ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಂಚೆ ಮೂಲಕ ಕಳಿಸಬಹುದಾದ ಪತ್ರಕ್ಕೆ ಏನಂತ ಕರಿತೀವಿ, ಅಂತರ್ದೇಶೀಯ ಪತ್ರ. ಅದು ಏನು, ದೇಶದೊಳಗನೆ ಕಳಿಸ್ಬೇಕು. ಅಂತರ್ಧಾನ ಅಂತಂದರೆ ಮಾಯವಾಗುವಿಕೆ. ಅಂತರ್ಯಾಮಿ ಅಂತಂದರೆ ನೋಡ್ರಿ, ಅಂತರ್ಯಾಮಿ ಅಂತಂದರೆ ಅಂತರಂಗವನ್ನು ನಿಯಮಿಸತಕ್ಕವನು ಅಂತಂದೇಳಿ ಅರ್ಥ ಕೊಡುತ್ತೆ. ಅಂತಾರಾಷ್ಟ್ರೀಯ ಅಂತಂದರೆ ಬೇರೆ ಬೇರೆ ರಾಷ್ಟ್ರಗಳಿಗೆ ಪರಸ್ಪರವಾಗಿ ಸಂಬಂಧಿಸಿದ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂತರ್ವರ್ತ್ನಿ ಅಂತಂದ್ರೇನು, ಬಸುರಿಯಾದ ಹೆಂಗಸು ಅಂತಂದೇಳಿ ಅರ್ಥ ಕೊಡುತ್ತೆ. ಅಂತರ್ವಾಣಿ ಅಂತಂದರೆ ಶಾಸ್ತ್ರಗಳನ್ನು ಚೆನ್ನಾಗಿ ತಿಳಿದವನು. ಅಂತರಾತ್ಮನ ಧ್ವನಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂತ ಊರು ಅಂತಂದ್ರೇನು, ಅಂತಃಪುರ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂತಃಚುಕ್ಷ ಅಂತಂದರೆ ಒಳಗಣ್ಣು ಅಂತಂದೇಳಿ ಅರ್ಥ ಕೊಡುತ್ತೆ. ಅಂತಸ್ತು ಅಂತಂದ್ರೇನು, ಒಂದರ ಮೇಲೆ ಒಂದರಂತೆ ಅಳವಟ್ಟಿರುವ ಶ್ರೇಣಿ ಅಥವಾ ಮಹಡಿ ಅಥವಾ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂತಿಕ ಅಂತಂದರೆ ನೋಡ್ರಿ, ಹತ್ತಿರ, ಕೊನೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂತಿಮ ಅಂತಂದ್ರೇನು, ಕಡೆಯ. ಅಂತು ಅಂತಂದರೆ ಕೊನೆ, ಒಳಗುಟ್ಟು. ಅಂತು ಅಂತಂದರೆ ಹಾಗೆ, ಒಟ್ಟಿನಲ್ಲಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂತುಟು ಅಂತಂದ್ರೇನು, ಹಾಗೆ. ಅಂತುಟು ಅಂತಂದರೆ ಅಷ್ಟು. ಅಂತ್ಯ ಅಂತಂದರೆ ಹಾಗೆ, ಹಾಗೆಯೇ. ಅಂತ್ಯವಾಸಿ ಅಂತಂದರೆ ಗುರುವಿನ ಸಮೀಪದಲ್ಲಿ ವಾಸ ಮಾಡುವ ಶಿಷ್ಯ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂತ್ಯ ಅಂತಂದ್ರೇನು, ಕಡೆಯ ಅಂತ ಹೇಳಿ ಅರ್ಥ ಕೊಡುತ್ತೆ. ಅಂತ್ಯ ಅಂತಂದ್ರೇನು, ಕಡೆ, ಸಾವು, ಪ್ರಳಯ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂತ್ಯಕ್ರಿಯೆ ಅಂತಂದ್ರೇನು, ಸತ್ತವರಿಗೆ ಮಾಡುವ ಸಂಸ್ಕಾರ ಕಾರ್ಯ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂತ್ಯಜ ಅಂತಂದರೆ ಶೂದ್ರ, ಚಂಡಾಲ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂತ್ಯಪ್ರಾಸ ಅಂತಂದರೆ ನೋಡ್ರಿ, ಪದ್ಯದ ಪಾದಗಳ ಕೊನೆಯಲ್ಲಿ ಬರುವ ಪ್ರಾಸಕ್ಕೆ ಏನಂತ ಕರಿತೀವಿ ನಾವು
ಅಂತ್ಯಪ್ರಾಸ ಅಂತಂದೇಳಿ ಕರಿತೀವಿ. ಅಂತ್ಯ ಸಂಸ್ಕಾರ ಅಂತಂದ್ರೇನು? ಅಂತ್ಯಕ್ರಿಯೆ ಅಂತಂದೇಳಿ ಕರಿತೀವಿ. ಅಂತ್ಯಾಕ್ಷರಿ ಒಬ್ಬರು ಹೇಳಿದ ಪದ್ಯದ ಅಥವಾ ಪದದ ಕಡೆಯ ಅಕ್ಷರದಿಂದ ಮತ್ತೊಬ್ಬರು ಮುಂದಿನ ಪದ್ಯ ಅಥವಾ ಪದ್ಯವನ್ನು ಆರಂಭಿಸಿ ಹೇಳುವ ಒಂದು ಸ್ಪರ್ಧೆ ಅಂತ ಹೇಳಿ ಕರಿತೀವಿ ನಾವು. ಅಂತರ ಅಂತಂದ್ರೇನು? ಕರಳು. ಅಂತರ ಅಂತಂದ್ರೇನು? ಕರಳು ಅಂತೇಳಿ ಕರಿತೀವಿ. ಅಂತರವೃದ್ಧಿ ಅಂತಂದರೆ ಕರಳು ಕೆಳಕ್ಕೆ ಇಳೆ ಬೀಳುವ ಒಂದು ರೋಗ ಅಂತಂದೇಳಿ ಕರಿತೀವಿ. ಅಂದ ಅಂತಂದ್ರೇನು? ಚೆಲುವು, ರೀತಿ, ಉದ್ದೇಶ ಇರುವ ವಿಷಯ ಅಥವಾ ಸ್ವಭಾವ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂದ ಬೇರ ಅಂತಂದ್ರೇನು? ಚೆಲುವನ್ನು ಒಂದು ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಧಕಾರ ಅಂತಂದ್ರೇನು? ಚೆಲುವ. ಅಂಧಕಾರ ಅಂತಂದ್ರೆ ನೋಡ್ರಿ, ಚೆಲುವು ಅಂತಂದೇಳಿ ಅರ್ಥ ಕೊಡುತ್ತೆ. ಅಂದಗಾತಿ ಅಂತಂದರೆ ಚೆಲುವೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂದಗಾರಿಕೆ ಅಂತಂದ್ರೇನು? ಸೊಗಸುಗಾರಿಕೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂದಗಿಡಿಸು ಅಂತಂದರೆ ರೂಪುಗಿಡಿಸು ಅಂತಂದೇಳಿ ಅರ್ಥ ಕೊಡುತ್ತೆ. ಅಂದಗಿಡಿಸು ಅಂತಂದರೆ ರೂಪುಗಿಡಿಸು ಅಂತೇಳಿ ಅರ್ಥ ಕೊಡುತ್ತೆ. ಅಂದಣ ಅಂತಂದ್ರೇನು? ಮೇನೆ ಅಥವಾ ಕಣ್ಣಿನ ಪರೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂದವಿಡು ಅಂತಂದ್ರೇನು? ಚೆನ್ನಾಗಿ ಇಡು, ಸಮಾಧಾನಗೊಳಿಸು ಅಂತಂದೇಳಿ ಅರ್ಥ ಕೊಡುತ್ತೆ. ಅಂದಳ ಅಂತಂದ್ರೇನು? ಮೇನೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂದವೇರು ಅಥವಾ ಸೊಗಸು ಹೆಚ್ಚು ಅಂತಂದೇಳಿ ಅರ್ಥ ಕೊಡುತ್ತೆ. ಅಂದಾಜು ಅಂತಂದ್ರೇನು? ಊಹೆ, ಒಂದು ವಸ್ತುವಿಗಾಗುವ ಬೆಲೆ, ಕೆಲಸಕ್ಕಾಗಿ ತಗುಲುವ ವೆಚ್ಚ ಮುಂತಾದವುಗಳ ಬಗೆಗೆ ಮಾಡುವ ಊಹೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂದಾಜು ಪಟ್ಟಿ ಅಂತಂದರೆ ನೋಡ್ರಿ, ಅಂದಾಜು ಪಟ್ಟಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂದಿಗ ಅಂತಂದರೆ ಆ ರೀತಿಯಾದವನು ಅಂತಂದೇಳಿ ಅರ್ಥ ಕೊಡುತ್ತೆ. ಅಂದಿಸು ಅಂತಂದರೆ ಎಟಕಿಸು, ನಿಲುಕಿಸು ಅಂತಂದೇಳಿ ಅರ್ಥ ಕೊಡುತ್ತೆ. ಅಂದು ಅಂತಂದರೆ ಎಟಕಿಸಿಕೊಳ್ಳು ಅಥವಾ ಎಟುಕು ಅಂತೇಳಿ ಅರ್ಥ ಕೊಡುತ್ತೆ. ಅಂದು ಅಂತಂದರೆ ಆ ಪಕ್ಷದಲ್ಲಿ, ಅಂದು ಅಂತಂದರೆ ಆ ದಿನ. ಅಂದುಗೆ ಅಂತಂದ್ರೇನು? ಅಂದುಗೆ ಅಥವಾ ಅಂದುಗೆ ಅಥವಾ ಅಂದಿಗೆ ಅಂದರೇನು? ಅಂದುಕ ಅಂತೇಳಿ ಅರ್ಥ ಕೊಡುತ್ತೆ. ಅಂದುಕ ಅಂತಂದ್ರೆ ಏನು ನೋಡ್ರಿ? ಸರಪಳಿ, ಆನೆಯ ಕಾಲಿನ ಸರಪಳಿ, ಕಾಲಂದುಗೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂದೇಶ ಅಂತಂದ್ರೇನು? ಕೇಡಾಗುವುದೆಂಬ ಭಯ ಅಥವಾ ಶಂಕೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂದೋಜಿ ಅಂತಂದ್ರೇನು? ನಿಷೇಚಕ ಪ್ರಸ್ಥದ ಮನೆಯಲ್ಲಿ ವಧುವರರ ಉಪಯೋಗಕ್ಕಾಗಿ ಓರಣವಾಗಿ ಜೋಡಿಸಲ್ಪಟ್ಟಿರುವ ಹಣ್ಣು, ತಿಂಡಿ ಮುಂತಾದ ಸಾಮಗ್ರಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಧ ಅಂತಂದ್ರೇನು? ಕಣ್ಣು ಕಾಣದವನು, ಕತ್ತಲೆ ಅಥವಾ ಒಬ್ಬ ರಾಕ್ಷಸನ ಹೆಸರು ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಧಕ ಅಂತಂದ್ರೇನು? ಅಂಧ ಯದು ವಂಶದಲ್ಲಿ ಹುಟ್ಟಿದ ಒಬ್ಬ ಕ್ಷತ್ರಿಯ ಅಥವಾ ಧೃತರಾಷ್ಟ್ರ ಅಥವಾ ಒಂದು ದೇಶದ ಹೆಸರು ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಧಕಾರ ಅಂತಂದ್ರೇನು? ದಟ್ಟವಾದ ಕತ್ತಲೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಧ ತಮಸ ಅಂತಂದ್ರೇನು? ಅಂಧಕಾರ, ಅಜ್ಞಾನ, ಒಂದು ನರಕದ ಹೆಸರು ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಧ ಪಂಗು ನ್ಯಾಯ ಅಂತಂದ್ರೆ ಏನು ನೋಡ್ರಿ? ಕುರುಡನ ಹೆಗಲ ಮೇಲೆ ಕುಂಟನು ಕುಳಿತು ದಾರಿ ತೋರಿಸುತ್ತಾ ಕುರುಡನು ನಡೆದು ಬಂದ ಪರಸ್ಪರ ಸಹಕಾರದಿಂದ ಊರು ಸೇರುವ ಒಂದು ದೃಷ್ಟಾಂತ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಧ ಎಷ್ಟಿ ಅಂತಂದ್ರೇನು? ಕುರುಡನಿಗೆ ಸಹಾಯಕವಾದ ಕೋಲು. ನೋಡ್ರಿ, ಕುರುಡನಿಗೆ ಸಹಾಯಕವಾದ ಕೋಲಕ್ಕೆ ಏನಂತ ಕರಿತೀವಿ ನಾವು? ಅಂಧ ಎಷ್ಟಿ ಅಂತಂದೇಳಿ ಕರಿತೀವಿ. ಅಂಧ ಲಾವುಕ ನ್ಯಾಯ ಅಂತಂದ್ರೇನು? ಕುರುಡನಿಗೆ ಲಾವುಗೆ ಹಕ್ಕಿ ಸಿಕ್ಕಿದಂತೆ ಆಕಸ್ಮಿಕ ಘಟನೆಯನ್ನು ವಿವರಿಸುವ ಒಂದು ದೃಷ್ಟಾಂತ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಧ ವಿಶ್ವಾಸ ಅಂತಂದ್ರೇನು? ಕುರುಡು ವಿಶ್ವಾಸ. ಅಂಧ ಶ್ರದ್ಧೆ ಅಂತಂದ್ರೇನು? ಅಂಧ ವಿಶ್ವಾಸ. ಅಂಧಾನುಕರಣ ಅಂತಂದ್ರೆ ನೋಡ್ರಿ, ತಪ್ಪು ಸರಿ ಎಂದು ವಿವೇಚಿಸಿದೆ ಯಾವುದಾದರೊಂದು ಮಾರ್ಗವನ್ನು ಸುಮ್ಮನೆ ಅನುಸರಿಸುವುದು. ಅಂಧಾನುಕರಣ ಅಂತಂದ್ರೇನು? ತಪ್ಪು ಸರಿ ಅನ್ನೋದೇ ಯಾವುದಾದ್ರೂ ಒಂದು ಮಾರ್ಗವನ್ನು ಅನುಸರಿಸ್ಬೇಕಂತ, ಅದಕ್ಕೆ ಅಂಧಾನುಕರಣ ಅಂತಂದೇಳಿ ಕರಿತೀವಿ. ಅಂಧ ದರ್ಬಾರು ಅಂತಂದ್ರೇನು? ಅವ್ಯವಸ್ಥೆಯ ಆಡಳಿತಕ್ಕೆ ಏನಂತ ಕರಿತೀವಿ? ಅಂಧ ದರ್ಬಾರು ಅಂತ ಕರಿತೀವಿ. ಅಂಬಿಕಾ ಅಂತಂದರೆ ಕಣ್ಣು. ಅಂಬಕ ಅಂತಂದರೆ ನೋಡ್ರಿ, ಕಣ್ಣು ಅಂತ ಕರಿತೀವಿ. ಅಂಬಕ ಅಂತಂದರೆ ಕಣ್ಣು. ಅಂಬಕಳ ಅಂತಂದ್ರೇನು? ಅಂಬಲಿ. ಅಂಬಟೆ ಅಂತಂದ್ರೆ ಏನು ನೋಡ್ರಿ? ಉಪ್ಪಿನಕಾಯಿಗೆ ಉಪಯೋಗಿಸುವ ಒಂದು ಬಗೆಯ ಹುಳಿಯಾದ ಕಾಯಿ. ಉಪ್ಪಿನಕಾಯಿಗೆ ಉಪಯೋಗಿಸುವ ಒಂದು ಬಗೆಯ ಹುಳಿಯಾದ ಕಾಯಿ ಮತ್ತು ಅದರ ಮರ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಬರ ಅಂತಂದ್ರೇನು? ಅಂಬರಕ್ಕೆ ನೋಡ್ರಿ ನಾನಾರ್ಥಗಳು ಜಗ್ಗಿದವು ಶಬ್ದಾರ್ಥಗಳು. ಬಟ್ಟೆ, ಅಂಬರ ಅಂದ್ರೆ ಬಟ್ಟೆ, ಅಂಬರ ಅಂದ್ರೆ ಆಕಾಶ, ಸೊನ್ನೆಯ ಸಂಕೇತ, ಹತ್ತಿರ ಅಥವಾ ಕಾಗೆ ಬಂಗಾರ,
ಹತ್ತಿ, ಹಾಸಿಗೆ ಒಂದು ಸುಗಂಧ ದ್ರವ್ಯ ಅಂತಂದೇಳಿ ಅರ್ಥ ಕೊಡುತ್ತೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಂದಿನ ತರಗತಿ ನಿಮಗೆ ಇಷ್ಟವಾಗಿತ್ತಂದರೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ತರಗತಿಗಳನ್ನು ಪ್ರತಿದಿನವೂ ತಪ್ಪದೆ ವೀಕ್ಷಿಸಿ.